ಕರ್ನಾಟಕದ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಶಿವು ಕ್ಲಾಸ್ ಕಾರ್ನರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಇಂದಿನ ಒಂದು ವಿಡಿಯೋದಲ್ಲಿ ನಾವು ಶೈಕ್ಷಣಿಕ ಮನೋವಿಜ್ಞಾನದ 200 ಮಾರ್ಕ್ಸ್ಗಳನ್ನ ಅಂದ್ರೆ ಸೈಕಾಲಜಿಗೆ ವಿಷಯಕ್ಕೆ ಸಂಬಂಧಪಟ್ಟಂತಹ ಟಿಇಟಿಗೆ ಯಾರೆಲ್ಲ ಸಿದ್ಧತೆಯನ್ನ ನಡೆಸ್ತಾ ಇದ್ರೋ ಅವರಿಗೆ ಈ ಒಂದು ವಿಡಿಯೋ ತುಂಬಾ ಸಹಕಾರಿಯಾಗಲಿದೆ. ಯಾರೆಲ್ಲ ಮೊದಲ ಬಾರಿಗೆ ಟಿಇಟಿ ಎಕ್ಸಾಮ್ಗೆ ಪ್ರಿಪೇರ್ ಅನ್ನು ನಡೆಸ್ತಾ ಇದ್ದೀರೋ ಅವ್ರಿಗೆಲ್ಲ ಒಮ್ಮೆ ಏನಾಗುತ್ತೆ ಅನ್ನೋದಾದ್ರೆ ಸೈಕಾಲಜಿ ವಿಷಯ ಅಂತಕ್ಕಂಥದ್ದು ಒಂದು ರೀತಿ ಕೆಲವರಿಗೆ ಇಲ್ಲಿರ್ತಕ್ಕಂಥ ಕಾನ್ಸೆಪ್ಟ್ಗಳು ಅತಿ ಸುಲಭವಾಗಿ ಅರ್ಥ ಆಗೋದಿಲ್ಲ. ಹಾಗಾಗಿ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಇನ್ನೇನು ಕೆಲವೇ ದಿನಗಳ ಎಕ್ಸಾಮ್ ಉಳಿದಿದ್ದೇವೆ. ಇದೇ ಒಂದು 7ನೇ ತಾರೀಕಂದು ಭಾನುವಾರದಂದು ಟಿಇಟಿ ಎಕ್ಸಾಮ್ ಕಂಡಕ್ಟ್ ಮಾಡಲಿದೆ ಕೆಇ. ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಈ ಒಂದು ಶೈಕ್ಷಣಿಕ ಮನೋವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಶೈಕ್ಷಣಿಕ ಮನೋವಿಜ್ಞಾನದ ವಿಷಯದಲ್ಲಿ ನಿಮ್ಮ ಒಂದು ಅಂಕಗಳ ಗಳಿಕೆ ಮತ್ತಷ್ಟು ಹೆಚ್ಚಾಗುವುದಕ್ಕಾಗಿ ನಾವು 200 ಅತಿ ಇಂಪಾರ್ಟೆಂಟ್ ಮಾರ್ಕ್ಸ್ ಗಳನ್ನ ತೆಗೆದುಕೊಂಡ್ಬಿಟ್ಟು ಈ ವಿಡಿಯೋದಲ್ಲಿ ನಿರಂತರವಾಗಿ ಹೋಗಲಾಗುವುದು. ಇದು ಉಚಿತವಾದಂತಹ ಉಪಕ್ರಮ ಆಗಿದೆ ಸ್ನೇಹಿತರೆ. ಈ ಒಂದು ವಿಡಿಯೋಗಳಲ್ಲಿ ಏನಿರುತ್ತೆ ಅಂದ್ರೆ ಪ್ರಶ್ನೋತ್ತರಗಳ ಸಂಪೂರ್ಣ ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ಆಗಿದೆ. ಜೊತೆಗೆ ವಿವರಣಾತ್ಮಕವಾದಂತಹ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನದ ಕಾನ್ಸೆಪ್ಟ್ಗಳ ಜೊತೆಯಲ್ಲೇ ನೀಡಲಾಗುತ್ತೆ. ಹಾಗಾಗಿ ಯಾರೆಲ್ಲ ಟಿಇಟಿ ಎಕ್ಸಾಮ್ಗೆ ಸಿದ್ಧತೆಯನ್ನ ನಡೆಸ್ತಾ ಇದ್ದೀರೋ ಈ ವಿಡಿಯೋಗಳನ್ನ ನೋಡಿ ನಿಮಗೆ ಸೈಕಾಲಜಿ ವಿಷಯದಲ್ಲಿ ಅತಿ ಹೆಚ್ಚು ಅಂಕ ಗಳಿಕೆಗೆ ಈ ವಿಡಿಯೋಗಳು ಖಂಡಿತ ನೆರವಾಗುತ್ತೆ ಅಂತ ಹೇಳ್ತಾ, ಸ್ನೇಹಿತರೆ ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ಎಲ್ಲ ವಿಡಿಯೋಗಳನ್ನ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಬನ್ನಿ ಸ್ನೇಹಿತರೆ ಇವತ್ತಿನ ಒಂದು ತರಗತಿಯಲ್ಲಿ ಸೈಕಾಲಜಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಪ್ರಶ್ನೆ ಹೀಗಿದೆ. ಪ್ರಶ್ನೆ 1, ಕಲಿಕೆ ಉಂಟಾಗಲು ಯಾವುದು ಅವಶ್ಯಕ ಅಂತ ಹೇಳಿ ಕೇಳಿದರೆ, ಕಲಿಕೆ ಉಂಟಾಗಬೇಕಾದ್ರೆ ಯಾವುದು ಅವಶ್ಯಕ ಅಂತ ಕೇಳಿದರೆ ಆಪ್ಷನ್ ಎ ಸ್ವ ಅನುಭವ, ಆಪ್ಷನ್ಸ್ ಬಿ ಸ್ವ ಅವಲೋಕನ, ಆಪ್ಷನ್ ಸಿ ಸ್ವ ಚಟುವಟಿಕೆ, ಆಪ್ಷನ್ಸ್ ಡಿ ಎಲ್ಲವೂ ಅಂತ ಇದೆ. ನಾವು ನೋಡಿ, ಕಲಿಕೆ ಉಂಟಾಗೋಕೆ ಸ್ವ ಅನುಭವನೂ ಬೇಕು, ಸ್ವ ಅವಲೋಕನ ಬೇಕು, ಸ್ವ ಚಟುವಟಿಕೆ ಬೇಕು. ಹಾಗಾಗಿ ಆಪ್ಷನ್ಸ್ ಡಿ ಆಲ್ ದ ಎಬೋವ್ ಅಂದ್ರೆ ಎಲ್ಲವೂ ಸರಿಯಾದಂತಹ ಒಂದು ಆಪ್ಷನ್ಸ್ ಆಗುತ್ತೆ. ಹಾಗಾಗಿ ಸರಿಯಾದಂತಹ ಉತ್ತರ ಯಾವ್ದಾಗುತ್ತೆ? ಡಿ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗುತ್ತೆ. ಇದರ ಕುರಿತಾಗಿ ವಿವರಣೆಯನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. ನೋಡಿ, ಕಲಿಕೆ ಉಂಟಾಗಲು ಅವಶ್ಯಕ ಅಂಶಗಳು ನಮಗೆ ಗೊತ್ತಿರಬೇಕಾಗುತ್ತೆ. ಯಾವುದು ಅನ್ನೋದಾದ್ರೆ ಕಲಿಕೆ ಎಂಬುದು, ಅದಕ್ಕಿಂತ ಮುಂಚಿತವಾಗಿ ವಾಟ್ ಈಸ್ ಲರ್ನಿಂಗ್ ಅಂದ್ರೆ ಏನಂತ ತಿಳ್ಕೊಳ್ತಾ ಹೋಗೋಣ. ಕಲಿಕೆ ಎಂಬುದು ಒಂದು ಸಂಕೀರ್ಣವಾದಂತಹ ಪ್ರಕ್ರಿಯೆ ಆಗಿದೆ. ಕಲಿಕೆ ಇದೆಯಲ್ಲ, ಅದೊಂದು ಸರಳ ಪ್ರಕ್ರಿಯೆ ಅಲ್ಲ, ಅದು ಒಂದು ಸಂಕೀರ್ಣ ಪ್ರಕ್ರಿಯೆ ಆಗಿದೆ. ಇದು ವ್ಯಕ್ತಿಯಲ್ಲಿ ವರ್ತನೆಯಲ್ಲಿ ಮತ್ತು ಜ್ಞಾನದಲ್ಲಿ, ನೋಡಿ, ಅವನ ಬಿಹೇವಿಯರ್ ಅಂಡ್ ನಾಲೆಡ್ಜ್, ಬಿಹೇವಿಯರ್ ಅಂಡ್ ನಾಲೆಡ್ಜ್, ಈ ಎರಡರಲ್ಲೂ ಕೂಡ ಒಂದು ಪರ್ಮನೆಂಟ್ ಟ್ರಾನ್ಸ್ಫರೇಷನ್, ಬದಲಾವಣೆಯನ್ನ, ಚೇಂಜಸ್ ಅನ್ನ ಉಂಟು ಮಾಡಿದ್ರೆ ಮಾತ್ರ ಅದೇನಾಗುತ್ತೆ? ಕಲಿಕೆ ಅಂತ ಹೇಳಿ ಕರೆಯಲಾಗುತ್ತೆ. ನೋಡಿ, ಇದು ಕಲಿಕೆ ಅಂದ್ರೆ ಒಬ್ಬ ವ್ಯಕ್ತಿಯ ವರ್ತನೆಯಲ್ಲಿ ಮತ್ತು ಜ್ಞಾನದಲ್ಲಿ ಶಾಶ್ವತವಾದಂತಹ ಒಂದು ಬದಲಾವಣೆಯನ್ನ ಉಂಟು ಮಾಡುವಂತಹ ಒಂದು ಪ್ರಕ್ರಿಯೆ ಏನಿದೆಯಲ್ಲ ಅದನ್ನ ಲರ್ನಿಂಗ್ ಅಥವಾ ಕಲಿಕೆ ಅಂತ ಹೇಳಿ ಕರೆಯಲಾಗುತ್ತೆ. ಹಾಗಾದ್ರೆ ಈ ಪರಿಣಾಮಕಾರಿ ಕಲಿಕೆಗೆ ಉಂಟಾಗೋಕೆ ಅಥವಾ ನಡೆಯೋಕೆ ನೀಡಬೇಕಾದಂತಹ ಅಂಶಗಳು ಯಾವುವು, ಅವಶ್ಯಕವಿರುವಂತಹ ಅಂಶಗಳು ಯಾವುವು ಅಂತೇಳಿ ನಾವು ನೋಡ್ಬೇಕಾಗುತ್ತೆ. 1 ಸ್ವ ಅನುಭವ. ಯಾವುದು? ಸ್ವ ಅನುಭವ, ಸೆಲ್ಫ್ ಎಕ್ಸ್ಪೀರಿಯನ್ಸ್ ಅಂತ ಕರಿತೀವಿ. ಹೊಸ ಪರಿಸ್ಥಿತಿಗಳಲ್ಲಿ ನೇರವಾಗಿ ತೊಡಗಿಸಿಕೊಳ್ಳುವುದು ಮತ್ತು ಆ ಅನುಭವಗಳಿಂದ ಪಾಠ ಕಲಿಯೋಕೆ ಕಲಿಕೆಯ ಮೂಲಾಧಾರವಾಗುತ್ತೆ ಸೆಲ್ಫ್ ಎಕ್ಸ್ಪೀರಿಯನ್ಸ್. ನೋಡಿ, ಒಂದು ಮಗು ತರಗತಿ ಕೋಣೆಗೆ ಬರುವುದಕ್ಕಿಂತ ಮುಂಚಿತವಾಗಿ ಸ್ವ ಅನುಭವದ ಮೂಲಕ ಒಂದಷ್ಟು ವಿಷಯಗಳನ್ನ ಕಲಿತಿರುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಈಗ ಬೆಂಕಿ ಇದೆ, ಅದನ್ನ ಮೊದಲು ಆ ಮಗುಗೆ ಅದರ ಗುಣ ಗೊತ್ತೇ ಇರೋದಿಲ್ಲ, ಅದನ್ನ ಮುಟ್ಟಕ್ಕೆ ಹೋಗುತ್ತೆ. ಅದರ ಒಂದು ಅನುಭವಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ ಆನಂತರ ಮುಟ್ಟಿದ ನಂತರ ಅದು ಬಿಸಿ ಆಗುತ್ತೆ, ಅದು ಸುಡುತ್ತೆ ಅನ್ನುವಂತಹ ಅನುಭವದ ಆಧಾರದ ಮೇಲೆ ಅದು ಬೆಂಕಿ, ದೀಪ ಇದೆ, ಅದನ್ನ ಮುಟ್ಟಿದ್ರೆ ನನಗೆ ಸುಡುತ್ತೆ ಅಂತ ಹೇಳಿ ಅದೇನ್ ಮಾಡುತ್ತೆ? ಅದರಿಂದ ದೂರ ಇರೋ ಪ್ರಯತ್ನ ಮಾಡುತ್ತೆ. ಇದಕ್ಕೆ ಏನಂತ ಕರಿತೀವಿ? ಸೆಲ್ಫ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ ಹೇಳ್ತೀವಿ. ಜೊತೆಗೆ ಒಂದು ಮಗು ಇನ್ನು ಬಿದ್ರೆ ನೋವಾಗುತ್ತೆ ಅನ್ನೋದೇ ಗೊತ್ತಿರೋದಿಲ್ಲ. ಅಂತ ಸಂದರ್ಭದಲ್ಲಿ ಅದು ಮೇಲಿಂದ ಕೆಳಗೆ ಇರೋ ಬಾಲನ್ನ ಅಥವಾ ಹಣ್ಣನ್ನ ಅಥವಾ ವಸ್ತುವನ್ನ ತೆಗೆದುಕೊಳ್ಳಕ್ಕೆ ಹಾಗೇನೆ ಜಂಪ್ ಮಾಡ್ತಾ ಇರುತ್ತೆ. ಆಗ ಅದಕ್ಕೆ ಉಂಟಾದಂತಹ ನೋವಿನ ಅನುಭವ ಮತ್ತೆ ಅದು ಜಂಪ್ ಮಾಡದಂತೆ ಅದನ್ನ ತಡೆಯುತ್ತೆ. ಇದಕ್ಕೆ ಏನಂತ ಕರಿತೀವಿ? ಸೆಲ್ಫ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ ಕರೆಯಲಾಗುತ್ತೆ. ನೆಕ್ಸ್ಟ್ ಸ್ವ ಅವಲೋಕನ, ಸೆಲ್ಫ್ ಅಬ್ಸರ್ವೇಷನ್. ನೋಡಿ, ಸೆಲ್ಫ್ ಅಬ್ಸರ್ವೇಷನ್ ಅಂದ್ರೆ ತನ್ನ ಕಾರ್ಯಕ್ಷಮತೆ, ಯೋಚನೆಗಳು, ಭಾವನೆಗಳು ತಾನೇ ಗಮನಿಸುತ್ತೆ ಮತ್ತು ವಿಮರ್ಶಿಸುತ್ತೆ
ಮತ್ತು ತಪ್ಪುಗಳನ್ನು ಗುರುತಿಸಿ ಸುಧಾರಿಸಿಕೊಳ್ಳುವಂತಹ ಪ್ರಕ್ರಿಯೆ ಮಾಡುತ್ತೆ. ಈಗ ಮಕ್ಕಳು ಏನ್ ಮಾಡ್ತವೆ ಅಂತಂದ್ರೆ ನೋಡಿ, ಯೋಚನೆ ಮತ್ತು ಭಾವನೆಗಳನ್ನು ತಾನೇ ಗಮನಿಸುತ್ತೆ. ಈ ರೀತಿ ನಾನು ವರ್ತನೆಯನ್ನು ಮಾಡಿದ್ರೆ ನಮ್ಮ ತಂದೆ ತಾಯಿಗಳಿಂದ ನಾನು ಶಹಬಾಸ್ಗಿರಿಯನ್ನ ಪಡ್ಕೊಳ್ಬಹುದು ಅಥವಾ ಶಿಕ್ಷೆಯಿಂದ ತಪ್ಪಿಸಿಕೊಳ್ಬಹುದು ಅಂತೇಳಿ ಮಗು ಆತ್ಮಾವಲೋಕನ ಮಾಡ್ಕೊಳ್ಳುತ್ತೆ. ಇದು ಕೂಡ ಒಂದು ಕಲಿಕೆಯ ಭಾಗವಾಗಿದೆ. ಇನ್ನೊಂದು ಆಪ್ಷನ್ ಮೂರನೇ ಚಟುವಟಿಕೆ ಯಾವುದು ಅಂದ್ರೆ ಸ್ವ ಚಟುವಟಿಕೆ, ಸೆಲ್ಫ್ ಆಕ್ಟಿವಿಟಿ ಅಂತ ಕರಿತೀವಿ. ಕಲಿಕಾರ್ಥಿಯು ಪಾಠವನ್ನು ಕೇವಲ ನೋಡಿ ಆಲಿಸುವುದಕ್ಕಿಂತ ಹೆಚ್ಚಾಗಿ ಅದನ್ನು ತಾನೇ ಮಾಡಬೇಕು. ಲರ್ನಿಂಗ್ ಬೈ ಡೂಯಿಂಗ್ ಅಂತಕ್ಕಂಥ ಕಾನ್ಸೆಪ್ಟ್. ಸಮಸ್ಯೆಗಳನ್ನು ತಾನೇ ಪರಿಹರಿಸುವ ಮೂಲಕ ಜ್ಞಾನವನ್ನು ಕ್ರಿಯಾತ್ಮಕವಾಗಿ ನಿರ್ಮಿಸತಕ್ಕಂಥದ್ದನ್ನು ಕೂಡ ಒಂದು ಕಲಿಕೆಯ ಪ್ರಮುಖ ಅಂಗವಾಗಿದೆ ಸ್ನೇಹಿತರೆ. ಈ ಮೂರು ಅಂಶಗಳಿರ್ಬೇಕು. ಯಾವುದು? ಸೆಲ್ಫ್ ಎಕ್ಸ್ಪೀರಿಯನ್ಸ್, ಸೆಲ್ಫ್ ಅಬ್ಸರ್ವೇಷನ್ ಅಂಡ್ ಸೆಲ್ಫ್ ಆಕ್ಟಿವಿಟಿ. ಸ್ವಾನುಭವ, ಸ್ವಾವಲೋಕನ ಮತ್ತು ಸ್ವ ಚಟುವಟಿಕೆ ಇದ್ರೆ ಅದು ಕಲಿಕೆ ಸಂಪೂರ್ಣವಾಗಿ ಆಗೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ಮೂರು ಅಂಶಗಳನ್ನ ಒಟ್ಟಾಗಿ ಸಮಗ್ರವಾಗಿ ಮತ್ತು ಶಾಶ್ವತವಾಗಿ ಉಂಟಾದಾಗ ಕಲಿಕೆ ಉಂಟಾಗ್ತಾ ಹೋಗುತ್ತೆ. ಇನ್ನು ಎರಡನೇ ಪ್ರಶ್ನೆಯನ್ನು ನೋಡೋಣ ಸ್ನೇಹಿತರೆ. ಕಲಿಕಾ ನಿಯಮಗಳನ್ನು ಪರಿಚಯಿಸಿದವರು ಯಾರು? ಆಪ್ಷನ್ ಎ ಥಾರ್ನ್ಡೈಕ್, ಆಪ್ಷನ್ಸ್ ಬಿ ಪೌಲೋವೋ, ಆಪ್ಷನ್ ಸಿ ಸ್ಕಿನ್ನರ್, ಆಪ್ಷನ್ ಡಿ ಕೊಹ್ಲರ್ ಅಂತ ಇದೆ. ಇಲ್ಲಿ ಸರಿಯಾದಂತ ಉತ್ತರ ಕಲಿಕಾ ನಿಯಮಗಳನ್ನು ಯಾರು ಕೊಟ್ಟಿದ್ದಾರೆ, ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂದ್ರೆ ಥಾರ್ನ್ಡೈಕ್ ಅವರು ಈ ಕಲಿಕಾ ನಿಯಮಗಳನ್ನ ಮೊದಲು ಪರಿಚಯ ಮಾಡ್ತಾರೆ. ಇದರ ಕುರಿತಾಗಿ ವಿವರಣೆಯನ್ನ ಎಕ್ಸ್ಪ್ಲನೇಷನ್ ನೋಡ್ತಾ ಹೋಗೋಣ. ಕಲಿಕಾ ನಿಯಮಗಳು ಲಾಸ್ ಆಫ್ ಲರ್ನಿಂಗ್ ಅಂತ ಕರೀತಾರೆ ಅಥವಾ ಕಲಿಕೆಯ ಮೂಲ ನಿಯಮಗಳು ಅಂತ ಕರೀತವೆ. ನೋಡಿ, ಇವರು ಪ್ರಸಿದ್ಧ ಅಮೆರಿಕನ್ ಮನೋವಿಜ್ಞಾನಿ ಯಾರು? ಎಡ್ವರ್ಡ್ ಎಲ್ ಥಾರ್ನ್ಡೈಕ್ ಅಂತಕ್ಕಂಥವ್ರು. ಇವರು ತಮ್ಮ ಪ್ರಯತ್ನ ಅಥವಾ ದೋಷ ಸಿದ್ಧಾಂತ ಟ್ರಯಲ್ ಅಂಡ್ ಎರರ್ ಥಿಯರಿಯ ಪಿತಾಮಹ ಇವರು. ಟ್ರಯಲ್ ಅಂಡ್ ಎರರ್ ಥಿಯರಿಯ ಒಬ್ಬ ಪಿತಾಮಹ ಅಥವಾ ಪ್ರತಿಪಾದಕ ಆಗಿರ್ತಾರೆ. ಇದನ್ನ ಪರಿಚಯಿಸ್ತಾರೆ. ಹಾಗಾದ್ರೆ ಅವರ ಒಂದು ಮೂರು ಮುಖ್ಯ ಕಲಿಕಾ ನಿಯಮಗಳು ಹೀಗೆ ಹೇಳ್ತಾರೆ. ಅವರ ಒಂದು ಟ್ರಯಲ್ ಅಂಡ್ ಎರರ್ ಥಿಯರಿ ಇದೆಯಲ್ಲ, ಅದರಲ್ಲಿ ಮೂರು ನಿಯಮಗಳು ಕಂಡು ಬರುತ್ತೆ. ಯಾವ್ಯಾವು? ಒಂದು ಲಾ ಆಫ್ ರೆಡಿನೆಸ್ ಅಂದ್ರೆ ಸಿದ್ಧತಾ ನಿಯಮ, ಇನ್ನೊಂದು ಲಾ ಆಫ್ ಎಕ್ಸರ್ಸೈಸ್ ಅಭ್ಯಾಸ ನಿಯಮ, ಮತ್ತೊಂದು ಮೂರನೇದು ಲಾ ಆಫ್ ಎಫೆಕ್ಟ್ ಪರಿಣಾಮ ನಿಯಮ. ಈ ಮೂರು ನಿಯಮಗಳು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಥಾರ್ನ್ಡೈಕ್ ರವರ ಟ್ರಯಲ್ ಅಂಡ್ ಎರರ್ ಥಿಯರಿ. ಒಂದು ದೋಷದ ಸಿದ್ಧಾಂತದಲ್ಲಿ ಸಿದ್ಧತಾ ನಿಯಮ ಒಂದು ಬರುತ್ತೆ, ಅಭ್ಯಾಸ ನಿಯಮ ಎರಡನೇದು ಮತ್ತು ಪರಿಣಾಮ ನಿಯಮ ಮೂರು ಒಂದು ಏನ್ ಬರುತ್ತೆ ನಿಯಮಗಳು ಕಂಡು ಬರುತ್ತವೆ. ಹಾಗಾಗಿ ಮತ್ತೆ ಇತರ ಆಯ್ಕೆಗಳು ತಪ್ಪಾಗುತ್ತೆ. ಬಿಕಾಸ್ ಪಾವ್ಲೋ ಇದರಲ್ಲ, ಅವರು ಶಾಸ್ತ್ರೀಯ ಅನುಬಂಧ ಸಿದ್ಧಾಂತದ ಒಂದು ಪಿತಾಮಹ ಆಗಿದ್ದಾರೆ. ಕ್ಲಾಸಿಕಲ್ ಕಂಡೀಷನ್ ಥಿಯರಿಯ ಪ್ರತಿಪಾದನೆಯನ್ನು ಮಾಡ್ತಾರೆ. ಇನ್ನು ಸ್ಕಿನ್ನರ್ ಇದರಲ್ಲಿ ಇವರು ಆಫರ್ ಆಪರೆಂಟ್ ಕಂಡೀಷನ್ ಅಂತ ಕಾರ್ಯಾಚರಣೆಯ ಅನುಬಂಧ ಸಿದ್ಧಾಂತವನ್ನ ಕೊಡ್ತಾರೆ. ಇನ್ನು ಕೊಹ್ಲರ್ ಇದರಲ್ಲ, ಇವರು ಇನ್ಸೈಟ್ ಲರ್ನಿಂಗ್ ಥಿಯರಿ ಅಂದ್ರೆ ಒಳನೋಟ ಕಲಿಕೆಯ ಸಿದ್ಧಾಂತವನ್ನ ಕೊಡ್ತಾರೆ. ಇವರು ಯಾರು? ಕೊಹ್ಲರ್, ಒಳನೋಟ ಕಲಿಕಾ ಸಿದ್ಧಾಂತ. ಹಾಗಾಗಿ ಸರಿಯಾದಂತ ಉತ್ತರ ಯಾವ್ದಾಗುತ್ತೆ? ಎಲ್ ಥಾರ್ನ್ಡೈಕ್ ರವರು ಆಗುತ್ತೆ. ಇನ್ನು ಮೂರನೇ ಪ್ರಶ್ನೆಯನ್ನು ನೋಡೋಣ ಸ್ನೇಹಿತರೆ. ಥರ್ಡ್ ಕ್ವಶನ್ ಹೀಗಿದೆ. ಗೆಸ್ಟಾಲ್ಟ್ ಪಂಥವು ಯಾವ ದೇಶದ್ದು ಅಂತ ಹೇಳಿದೆ. ಆಪ್ಷನ್ಸ್ ಎ ರಷ್ಯಾ, ಆಪ್ಷನ್ಸ್ ಬಿ ಅಮೆರಿಕಾ, ಆಪ್ಷನ್ ಸಿ ಜಪಾನ್ ಅಂಡ್ ಆಪ್ಷನ್ಸ್ ಡಿ ಜರ್ಮನಿ. ಇಲ್ಲಿ ಸರಿಯಾದಂತಹ ಆಪ್ಷನ್ಸ್ ಯಾವುದು ಅಂದ್ರೆ ಜರ್ಮನಿ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗುತ್ತೆ. ಗೆಸ್ಟಾಲ್ಟ್ ಪಂಥ ಅಂತಕ್ಕಂಥದ್ದು ಜರ್ಮನಿ ದೇಶಕ್ಕೆ ಸಂಬಂಧಪಟ್ಟಂತಹ ಒಂದು ಪಂಥ ಆಗಿದೆ. ಇದು 20ನೇ ಶತಮಾನದ ಆರಂಭದಲ್ಲಿ ಜರ್ಮನಿಯಲ್ಲಿ ಉದಿಸಿದಂತಹ ಮನೋವಿಜ್ಞಾನದ ಒಂದು ಪ್ರಮುಖ ಶಾಖೆಯಾಗಿದೆ. ಇದು 20ನೇ ಶತಮಾನದಲ್ಲಿ ಕಂಡುಬರುವಂತಹ ಒಂದು ಮನೋವಿಜ್ಞಾನದ ಪ್ರಮುಖ ಶಾಖೆಯಾಗಿದೆ ಗೆಸ್ಟಾಲ್ಟ್ ಸೈಕಾಲಜಿ ಅಂತಕ್ಕಂಥದ್ದು. ಕನ್ನಡದಲ್ಲಿ ಗೆಸ್ಟಾಲ್ಟ್ ಪಂಥ ಅಂತ ಕರೀತಾರೆ. ನೋಡಿ, ಈ ಗೆಸ್ಟಾಲ್ಟ್ ಅಂತಕ್ಕಂಥ ಜರ್ಮನ್ ಪದದ ಸಂಪೂರ್ಣ ಅರ್ಥ ಏನು, ಸಮಗ್ರ ಅರ್ಥ ಏನು ಅಂದ್ರೆ ಸಮಗ್ರ ರೂಪ ಅಂತ. ಏನೋ ಸಮಗ್ರ ರೂಪ ಅಥವಾ ಸಂರಚನೆ ಅಥವಾ ಪೂರ್ಣ ಆಕಾರ ಅಂತ, ಓಲ್ ಪ್ಯಾಟರ್ನ್ ಆರ್ ಕಾನ್ಫಿಗರೇಷನ್ ಅಂತೇಳಿ ಕರೀತಾರೆ. ಹಾಗಾದ್ರೆ ಈ ಗೆಸ್ಟಾಲ್ಟ್ ಪಂಥದ ಪ್ರಮುಖ ಪ್ರತಿಪಾದಕರು ಯಾರು ಅಂತೇಳಿ ಹಲವಾರು ಬಾರಿ ಪ್ರಶ್ನೆಯನ್ನ ಕೇಳಲಾಗಿದೆ. ಒಂದು ಮ್ಯಾಕ್ಸ್ ವರ್ತಮೇರ್, ಇನ್ನೊಂದು ಉಲ್ಫ್ ಗ್ಯಾಂಗ್ ಕೊಯ್ಲರ್ ಅಂಡ್ ಕರ್ಟ್ ಕೋಪ್ಕಾ ಅಂತೇಳಿ ಈ ಮೂರು ಪ್ರಮುಖ ಒಂದು ಚಿಂತಕರಿದಾರಲ್ಲಿ. ಅವರು ಗೆಸ್ಟಾಲ್ಟ್ ಪಂಥವನ್ನ ಪ್ರತಿಪಾದನೆ ಮಾಡಿರ್ತಕ್ಕಂಥ ಚಿಂತಕರಾಗಿದ್ದಾರೆ ಸ್ನೇಹಿತರೆ. ನೋಡಿ, ಈ ಸಿದ್ಧಾಂತದ ಮುಖ್ಯ ಪರಿಕಲ್ಪನೆಗಳು ಏನಪ್ಪಾ, ಈ ಒಂದು ಸಿದ್ಧಾಂತದ ಮುಖ್ಯ ಥೀಮ್ ಏನು ಅಂದ್ರೆ ಇಡೀ ಭಾಗಗಳ ಮೊತ್ತಕ್ಕಿಂತ ಹೆಚ್ಚು ಅಂತಕ್ಕಂಥದ್ದು ಎಂಬುದಾಗಿ. ಅಂದ್ರೆ ದ ಹೋಲ್ ಈಸ್ ಗ್ರೇಟರ್ ದ್ಯಾನ್ ದ ಸಮ್ ಆಫ್ ಇಟ್ಸ್ ಪಾರ್ಟ್ಸ್. ನೋಡಿ, ಬಿಡಿ ಬಿಡಿ ಭಾಗಗಳಿಗಿಂತ ಒಟ್ಟಾರೆಯಾಗಿ ನೋಡ್ತಕ್ಕಂಥದ್ದನ್ನ ಇವ್ರು ಹೇಳ್ತಾರೆ. ಇದೇ ಒಂದು ಇಡೀ ಭಾಗ ಏನೋ ಹೇಳ್ತಾರೆ, ಹೋಲ್ ಗ್ರೇಟರ್ ದ್ಯಾನ್ ದ ಸಮ್ ಆಫ್ ಇಟ್ಸ್ ಪಾರ್ಟ್ಸ್ ಅಂತ ಹೇಳಿ ಆಗುತ್ತೆ. ಇದು ಗ್ರಹಿಕೆ ಮತ್ತು ಕಲಿಕೆಯ ಮೇಲೆ ವಿಶೇಷವಾಗಿ ಒಳನೋಟ ಕಲಿಕೆ ಇನ್ಸೈಟ್ ಲರ್ನಿಂಗ್ಗೆ ಪ್ರಮುಖ ಪ್ರಭಾವ ಬೀರಿದಂತಹ ಒಂದು ಪಂಥ ಆಗಿದೆ ಗೆಸ್ಟಾಲ್ಟ್ ಅಂತಕ್ಕಂಥ ಪಂಥ. ಹಾಗಾದ್ರೆ ಮತ್ತೊಂದು ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಫೋರ್ತ್ ಕ್ವಶನ್, ಗೆಸ್ಟಾಲ್ಟ್ ಪದದ ಮೂಲ ಅರ್ಥ ಏನು? ಈಗಾಗಲೇ ಪ್ರೀವಿಯಸ್ ಕ್ವಶನ್ಸ್ ಅಲ್ಲಿ ನಾನು ಎಕ್ಸ್ಪ್ಲನೇಷನ್ ಮೇಲೆ ಈಗ ತಾನು ಹೇಳಿದ್ದೀನಿ. ಒಂದು ಸಮಗ್ರತೆ,
ಬಿಡಿಗಳ ಜೋಡಣೆ ಎ ಮತ್ತು ಬಿ ಯಾವುದು ಅಲ್ಲ. ಇಲ್ಲಿ ಸರಿಯಾದಂತಹ ಉತ್ತರ ಯಾವ್ದಾಗುತ್ತೆ? ಎ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗುತ್ತೆ. ಒಂದು ಸಮಗ್ರತೆ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗುತ್ತೆ. ನೋಡಿ, ಈಗಾಗಲೇ ನೋಡಿದ್ವಿ ನಾವು ಗೆಸ್ಟಾಲ್ಟ್ ಅಂತಕ್ಕಂಥದ್ದು ಜರ್ಮನ್ ಭಾಷೆಯ ಪದ ಆಗಿದೆ. ಒಟ್ಟಾರೆ ಇದರ ಅರ್ಥ ಸಮಗ್ರ ರೂಪ ಅಥವಾ ಓಲ್ ಫಾರ್ಮ್ ಅಂತ ಹೇಳಿ ಕರೆಯಲಾಗುತ್ತೆ. ಇಲ್ಲಿ ನೋಡಿ, ಗೆಸ್ಟಾಲ್ಟ್ ಮನೋವಿಜ್ಞಾನದ ಪ್ರಮುಖ ಸಿದ್ಧಾಂತವು ಇಡೀ ಭಾಗಗಳ ಮೊತ್ತಕ್ಕಿಂತ ದ ಓಲ್ ಈಸ್ ಗ್ರೇಟರ್ ದ್ಯಾನ್ ದ ಸಮ್ ಆಫ್ ಇಟ್ಸ್ ಪಾರ್ಟ್ಸ್ ಅಂತಕ್ಕಂಥದ್ದು ನಮ್ಗೆ ಗೊತ್ತಿದೆ. ನಮ್ಮ ಗ್ರಹಿಕೆಯನ್ನು ಬಿಡಿ ಬಿಡಿ ಭಾಗಗಳನ್ನಾಗಿ ಜೋಡಿಸುವುದಕ್ಕಿಂತ ಹೆಚ್ಚಾಗಿ ಅವುಗಳನ್ನ ಒಂದು ಸಮಗ್ರ ರೂಪದಲ್ಲಿ ನೋಡ್ತಾರೆ ಇವರು. ಗೆಸ್ಟಾಲ್ಟ್ ಅಂದ್ರೆ ಒಂದು ಸಮಗ್ರ ರೂಪದಲ್ಲಿ ನೋಡುವಂತಹ ಒಂದು ಪಂಥ ಆಗಿದೆ. ಇದು ಸಮಗ್ರ ರೂಪದಲ್ಲಿ ನೋಡುವಂತಹ ಒಂದು ಪಂಥ ಆಗಿದೆ. ಹಾಗಾಗಿ ಸರಿಯಾದಂತಹ ಉತ್ತರ ಯಾವ್ದಾಗುತ್ತೆ? ದ ಓಲ್ ಅಂತಕ್ಕಂಥ ಸರಿಯಾದಾಗುತ್ತೆ. ಇನ್ನು 5ನೇ ಪ್ರಶ್ನೆಯನ್ನು ನೋಡೋಣ ಸ್ನೇಹಿತರೆ. 5ನೇ ಕ್ವಶನ್ಸ್, ಒಳನೋಟ ಕಲಿಕಾ ಸಿದ್ಧಾಂತದ ಪ್ರತಿಪಾದಕರು ಯಾರು ಅಂತ ಹೇಳಿ ಕೇಳಿದ್ದಾರೆ. ಕೊಹಿಲರ್, ಸ್ಕಿನ್ನರ್, ಲೆವಿನ್, ವರ್ದಮೀರ್. ದ ರೈಟ್ ಆನ್ಸರ್ ಈಸ್ ಕೊಹಿಲರ್ ಅಂತಕ್ಕಂಥವ್ರು. ಕೊಹಿಲರ್ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗುತ್ತೆ. ಈ ಒಂದು ಒಳನೋಟ ಕಲಿಕಾ ಸಿದ್ಧಾಂತದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಇದನ್ನ ಇಂಗ್ಲಿಷ್ ನಲ್ಲಿ ಇನ್ಸೈಟ್ ಲರ್ನಿಂಗ್ ಥಿಯರಿ ಅಂತ ಹೇಳಿ ಕರಿತೀವಿ. ಒಳನೋಟ ಕಲಿಕಾ ಸಿದ್ಧಾಂತ ಅಂತ ಹೇಳಿ ಕರೆಯಲಾಗುತ್ತೆ. ಒಳನೋಟ ಕಲಿಕಾ ಸಿದ್ಧಾಂತ ಅಂತ ಹೇಳಿ ಕರೆಯಲಾಗುತ್ತೆ. ಜರ್ಮನ್ ಗೆಸಾಲ್ಟ್ ಮನೋವಿಜ್ಞಾನಿಯಾದಂತಹ ವುಲ್ಫ್ ಗ್ಯಾಂಗ್ ಕೊಹ್ಲರ್ ಅವರು ಈ ಒಂದು ಪಂಥದ ಪ್ರತಿಪಾದಕರಾಗಿದ್ದಾರೆ. ಈ ಸಿದ್ಧಾಂತವನ್ನ ಅವರು 1913ರಿಂದ 17ರವರೆಗೆ ಟೆನರೈಫ್ ದ್ವೀಪದಲ್ಲಿ ಚಿಂಪಾಂಜಿಗಳ ಮೇಲೆ ನಡೆಸಿದ ಒಂದು ಪ್ರಯೋಗಗಳ ಆಧಾರದ ಮೇಲೆ ಅಭಿವೃದ್ಧಿಯನ್ನು ಪಡಿಸ್ತಾರೆ. ನೋಡಿ, ಈ ಒಂದು ಒಳನೋಟ ಕಲಿಕಾ ಸಿದ್ಧಾಂತದಲ್ಲಿ ಬಳಸಿದಂತಹ ಪ್ರಾಣಿ ಚಿಂಪಾಂಜಿ. ಅದನ್ನು ಎಲ್ಲಿ ನಡೆಸಿದ್ರು ಅಂದ್ರೆ ಟೆನರೈಫ್ ಅಂತಕ್ಕಂಥ ಒಂದು ದ್ವೀಪದಲ್ಲಿ ಈ ಒಂದು ಪ್ರಯೋಗವನ್ನ ನಡೆಸ್ತಾ ಹೋಗ್ತಾರೆ. ಅವರ ಅತ್ಯಂತ ಪ್ರಸಿದ್ಧ ಚಿಂಪಾಂಜಿ ಹೆಸರೇನು? ಸುಲ್ತಾನ್. ನೆನಪಿರ್ಲಿದು, ಸುಲ್ತಾನ್ ಎನ್ನುವಂತಹ ಒಂದು ಚಿಂಪಾಂಜಿಯ ಮೇಲೆ ಇವರು ಒಳನೋಟ ಕಲಿಕಾ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡೋಕೆ ಪ್ರಯೋಗವನ್ನು ನಡೆಸ್ತಾರೆ. ಕೊಹ್ಲರ್ ಅವರ ಪ್ರಕಾರ ಕಲಿಕೆಯು ಕೇವಲ ಪ್ರಯತ್ನ ಮತ್ತು ದೋಷದಿಂದ ನಡೆಯೋದಿಲ್ಲ, ಕೇವಲ ಟ್ರಯಲ್ ಅಂಡ್ ಎರರ್ ಮೆಥಡ್ ಇಂದ ನಡೆಯೋದಿಲ್ಲ. ಅದು ಬದಲಾಗಿ ಸಮಸ್ಯೆಯ ಎಲ್ಲ ಅಂಶಗಳನ್ನು ಸಮಗ್ರವಾಗಿ ಗ್ರಹಿಸುತ್ತೆ. ಬಿಡಿ ಬಿಡಿ ಭಾಗಕ್ಕಿಂತ ಓಲ್ ಭಾಗ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಯಾರು? ಕೊಹ್ಲರ್. ಹಾಗಾಗಿ ಇದನ್ನೇ ಒಳನೋಟ ಕಲಿಕಾ ಸಿದ್ಧಾಂತ ಅಂತ ಕರೀತಾರೆ. ಇದಕ್ಕಿಂತ ಪರಿಹಾರವನ್ನು ಕಂಡುಕೊಳ್ಳುವುದರಿಂದ ಒಳನೋಟ ಉಂಟಾಗುತ್ತೆ. ಕೇವಲ ಪ್ರಯತ್ನ ಮತ್ತು ದೋಷದಿಂದ ಅಲ್ಲ, ಎಲ್ಲ ಅಂಶಗಳನ್ನ ಅರ್ಥ ಮಾಡ್ಕೊಂಡ್ಬಿಟ್ಟು ಓಲ್ ಆಗಿ ಒಂದು ಏನ್ ಪರಿಹಾರವನ್ನ ಕಂಡುಕೊಳ್ತಾರಲ್ಲ, ಅದನ್ನೇ ಒಳನೋಟ ಕಲಿಕಾ ಸಿದ್ಧಾಂತ ಅಂತೇಳಿ ಇವರು ಪ್ರತಿಪಾದನೆಯನ್ನ ಮಾಡ್ತಾರೆ. ಹಾಗಾದ್ರೆ ಇತರ ಆಯ್ಕೆಗಳನ್ನ ಕೂಡ ನಾವು ನೋಡ್ತಾ ಹೋಗೋಣ. 360 ಡಿಗ್ರಿಯಲ್ಲಿ ಸ್ಕಿನ್ನರ್ ಇದರಲ್ಲಿ ಇವರು ಕಾರ್ಯಾಚರಣೆಯ ಅನುಬಂಧ ಸಿದ್ಧಾಂತವನ್ನ ನೀಡ್ತಾರೆ. ಆಪರೇಷನ್ ಕಂಡೀಷನಿಂಗ್ ಅಂತೇಳಿ, ಆಪರೆಂಟ್ ಕಂಡೀಷನಿಂಗ್ ಅಂತ. ಇನ್ನು ಲೆವೆನ್ ಅದರಲ್ಲ ಕ್ಷೇತ್ರ ಸಿದ್ಧಾಂತವನ್ನು, ಫೀಲ್ಡ್ ಥಿಯರಿಯನ್ನು ಕೊಡ್ತಾ ಹೋಗ್ತಾರೆ. ಇನ್ನು ವರ್ದಮೇರ್ ಇದರಲ್ಲಿ ಇವರು ಕೂಡ ಗೆಸ್ಟಾಲ್ಟ್ ಪಂಥದ ಸ್ಥಾಪಕರಲ್ಲಿ ಒಬ್ರು. ಆದ್ರೆ ಇವರು ಒಳನೋಟ ಕಲಿಕೆಯ ಪ್ರಯೋಗಗಳನ್ನ ನಡೆಸಿದವರು ಯಾರಂದ್ರೆ ಕೊಹ್ಲರ್ ಆಗುತ್ತೆ. ಇವರು ವರ್ದಮೇರ್ ಅಂತಕ್ಕಂಥವ್ರು ಗೆಸ್ಟಾಲ್ಟ್ ಪಂಥದ ಪ್ರತಿಪಾದಕರೇ ಇರ್ಬೋದು, ಆದ್ರೆ ಈ ಒಳನೋಟ ಕಲಿಕಾ ಪ್ರಯೋಗಗಳನ್ನ ನಡೆಸಿರತಕ್ಕಂಥವ್ರು ಕೊಹ್ಲರ್. ಹಾಗಾಗಿ ಸರಿಯಾದಂತ ಉತ್ತರ ಕೊಹ್ಲರ್ ಆಗುತ್ತೆ. ಜೊತೆಗೆ ಈ ಒಳನೋಟ ಕಲಿಕಾ ಸಿದ್ಧಾಂತ ಅಂದ್ರೆ ಏನು, ಅದಕ್ಕೆ ಬಳಸಿದಂತಹ ಒಂದು ಚಿಂಪಾಂಜಿಯ ಹೆಸರೇನು, ಅದನ್ನು ಎಲ್ಲಿ ಮಾಡಲಾಗಿದ್ದು, ಎಲ್ಲಿ ಪ್ರಯೋಗ ಮಾಡಿತ್ತು ಅಂತೇಳಿ ಸಮಗ್ರ ಮಾಹಿತಿಯನ್ನ ತಿಳ್ಕೊಂಡ್ವಿ ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ ಸ್ನೇಹಿತರೆ. ಹಾಗಾಗಿ ಇವನ್ನ ನೋಟ್ ಮಾಡಿ ಇಟ್ಕೊಳ್ಳಿ. ಇನ್ನು 6ನೇ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಎಂದು ಯಾರನ್ನ ಕರೆಯುತ್ತಾರೆ? ಹೂ ಇಸ್ ದ ಫಾದರ್ ಆಫ್ ಎಜುಕೇಶನ್ ಸೈಕಾಲಜಿ ಅಂತೇಳಿ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಎ ಸ್ಕಿನ್ನರ್, ಬಿ E.L. ಥಾರ್ನ್ಡೈಕ್, ಸಿ ಕೊಹ್ಲರ್ ಅಂಡ್ ಫಾಲೋ. ದ ರೈಟ್ ಆನ್ಸರ್ E.L. ಥಾರ್ನ್ಡೈಕ್ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗ್ತಾ ಹೋಗುತ್ತೆ. ಇದರ ಒಂದು ಎಕ್ಸ್ಪ್ಲನೇಷನ್ ಅನ್ನು ತಿಳ್ಕೊಳ್ತಾ ಹೋಗೋಣ. ಎಡ್ವರ್ಡ್ ಎಲ್ ಥಾರ್ನ್ಡೈಕ್ ಇದರಲ್ಲಿ ಇವರು ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ, ಫಾದರ್ ಆಫ್ ಎಜುಕೇಶನಲ್ ಸೈಕಾಲಜಿ ಅಂತೇಳಿ ಕರೆಯಲಾಗುತ್ತೆ. ಯಾರನ್ನ? ಥಾರ್ನ್ಡೈಕ್ ಅವರನ್ನ ಒಂದು ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಅಂತೇಳಿ ಕರಿತಾ ಹೋಗ್ತಾರೆ ಸ್ನೇಹಿತರೆ. ಹಾಗಾದ್ರೆ ಇವ್ರಿಗೆ ಈ ಬಿರುದು ಬರೋ ಕಾರಣ ಏನಪ್ಪಾ? ಪ್ರಾಣಿಗಳಿಂದ ಮಾನವರಿಗೆ ಕಲಿಕಾ ವರ್ಗಾವಣೆಯನ್ನ ಮಾಡ್ತಾರೆ ಇವರು. ಅವರು ಪ್ರಾಣಿಗಳ ಮೇಲೆ ಮಾಡಿದಂತಹ ಪ್ರಯೋಗಗಳ ಮೂಲಕ ಕಲಿಕೆ ನಿಯಮಗಳನ್ನ ರೂಪಿಸ್ತಾರೆ. ಇದನ್ನ ನೇರವಾಗಿ ಶೈಕ್ಷಣಿಕ ಕ್ಷೇತ್ರಕ್ಕೆ ಅನ್ವಯ ಮಾಡೋಕೆ ಅವಕಾಶ ಆಯ್ತು. ಹಾಗಾಗಿ ಪಿತಾಮಹ ಅಂತ ಅನ್ನೋಕೆ ಇದೊಂದು ಕಾರಣ ಇದೆ. ಇನ್ನೊಂದು ಕಲಿಕಾ ನಿಯಮಗಳ ರಚನೆಯನ್ನ ಮಾಡ್ತಾರೆ ಇವರು. ಲಾಸ್ ಆಫ್ ರೀಡ್ನೆಸ್, ಎಕ್ಸರ್ಸೈಸ್ ಅಂಡ್ ಎಫೆಕ್ಟ್ಸ್ ಇಂದಿಗೂ ಕೂಡ ಶಿಕ್ಷಣ ವಿಧಾನದ ಆಧಾರ ಸ್ತಂಭಗಳಾಗಿದ್ದಾವೆ. ಇನ್ನು ವೈಜ್ಞಾನಿಕ ವಿಧಾನವನ್ನು ಅಳವಡಿಕೆ ಮಾಡೋಕೆ ಇವರು ಅವಕಾಶವನ್ನು ಮಾಡಿಕೊಡ್ತಾರೆ. ಕಲಿಕೆ ಮತ್ತು ಶಿಕ್ಷಣದ ಸಮಸ್ಯೆಗಳನ್ನ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿದ ಮೊದಲ ಮನೋವಿಜ್ಞಾನಿ ಯಾರಂದ್ರೆ ಥಾರ್ನ್ಡೈಕ್. ಆಗಿ ಇವರನ್ನ ಎಜುಕೇಶನ್ ಸೈಕಾಲಜಿ ಆಫ್ ಎಜುಕೇಶನ್ ನ ಫಾದರ್ ಅಂತೇಳಿ ಕರೆಯಲಾಗುತ್ತೆ. ಹಾಗಾಗಿ ಇತರ ಆಯ್ಕೆಗಳು ಕಲಿಕಾ ಸಿದ್ಧಾಂತಗಳಿಗೆ ಹೆಸರುವಾಸಿಯಾಗಿದ್ದರು, ಆದರೆ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹರೆಂದು ಪರಿಗಣಿಸಲ್ಪಟ್ಟಿಲ್ಲ. ಹಾಗಾಗಿ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಹೇಳಿ ಥಾರ್ನ್ಡೈಕ್ ಅವರು ಸರಿಯಾದಂತಹ ಉತ್ತರ ಆಗುತ್ತೆ. ಇನ್ನು 7ನೇ ಪ್ರಶ್ನೆಯನ್ನು ನೋಡೋಣ ಸ್ನೇಹಿತರೆ.
ಮಕ್ಕಳ ಬುದ್ಧಿಮತ್ತೆ ಮತ್ತು ಅವರು ಕಲಿಯುವ ಸಾಮರ್ಥ್ಯವನ್ನು ಅಳೆಯಲು ಮತ್ತು ಪರೀಕ್ಷಿಸಲು ವಿನ್ಯಾಸಗೊಳಿಸಿದ ಮನೋಶಾಸ್ತ್ರಜ್ಞ ಯಾರು? ಪಾವ್ಲೋವ್, ಸ್ಕಿನ್ನರ್, ಕೊಹಿಲರ್, ಇಎಲ್ ಥಾರ್ನ್ಡೈಕ್. ಇಲ್ಲಿ ಸರಿಯಾದಂತಹ ಉತ್ತರವನ್ನು ನೋಡೋದಾದ್ರೆ ಇಎಲ್ ಥಾರ್ನ್ಡೈಕ್ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗುತ್ತೆ. ನೋಡಿ, ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಅಂತೇಳಿ ಇವರನ್ನು ಕರಿತಾವಂತ ನೋಡ್ಕೊಂಡು ನಾವು ಕಲಿಕೆಯ ನಿಯಮಗಳನ್ನು ರೂಪಿಸುವುದರ ಜೊತೆಗೆ ಅವರು ಶೈಕ್ಷಣಿಕ ಕ್ಷೇತ್ರಕ್ಕೆ ಒಂದು ಮಾಪನ ಮೆಜರ್ಮೆಂಟ್ಗಳನ್ನ, ಅಸೆಸ್ಮೆಂಟ್ಗಳನ್ನು, ಮೌಲ್ಯಮಾಪನದ ವೈಜ್ಞಾನಿಕ ವಿಧಾನಗಳನ್ನು ತಂದ ಪ್ರಮುಖ ಪ್ರವರ್ತಕರಾಗಿದ್ದಾರೆ. ಕಲಿಯುವ ಸಾಮರ್ಥ್ಯವನ್ನು ವೈಜ್ಞಾನಿಕವಾಗಿ ಅಳೆಯೋಕೆ ಮತ್ತು ಪರೀಕ್ಷಿಸೋಕೆ ಸಾಧನಗಳನ್ನು ವಿನ್ಯಾಸಗೊಳಿಸುವಲ್ಲಿ ಇವರ ಒಂದು ಪಾತ್ರ ಮಹತ್ವದ್ದು. ಇವರ ಪಾತ್ರವನ್ನ ಮರೆಯಲಾರದು. ಹಾಗಾಗಿ ಇವರು ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಅವರ ಕೆಲಸವು ಶೈಕ್ಷಣಿಕ ಮನೋವಿಜ್ಞಾನದ ಅಳವಡಿಕೆ ಮತ್ತು ಮಾನಸಿಕ ಒಂದು ಪರೀಕ್ಷೆಗಳ ಶಿಕ್ಷಣದಲ್ಲಿ ಬಳಸಲು ಬಲವಾದಂತಹ ಅಡಿಪಾಯವನ್ನ ಹಾಕಿತು ಅಂತ ಹೇಳಿ ನಮಗೆ ಗೊತ್ತಿರಬೇಕಾಗುತ್ತೆ. ಇನ್ನು 8ನೇ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಪಿಯಾಜೆಯವರ ಪ್ರಕಾರ ಮಗುವಿನಲ್ಲಿ ಮೂರ್ತ ಕಾರ್ಯಗಳ ಹಂತವು ಕೆಳಗಿನ ಯಾವ ವಯಸ್ಸಿಗೆ ಸಂಬಂಧಿಸಿದೆ ಅಂತೇಳಿ ಇದೆ. ನೋಡಿ, ಪಿಯಾಜೆ ಅವರ ಪ್ರಕಾರ ಒಂದು ಮೂರ್ತ ಕಾರ್ಯಗಳ ಒಂದು ಹಂತವು ಕೆಳಗಿನ ಯಾವ ಒಂದು ವಯಸ್ಸಿಗೆ ಸಂಬಂಧಿಸಿದೆ ಅಂತ ಕೇಳಿದರೆ 2 ರಿಂದ 7 ವರ್ಷ, ಬಿ 11 ರಿಂದ 11 ವರ್ಷಕ್ಕಿಂತ ಮೇಲ್ಪಟ್ಟು, ಸಿ 7 ರಿಂದ 11 ವರ್ಷ, ಡಿ ಹುಟ್ಟಿನಿಂದ 2 ವರ್ಷ. ಇಲ್ಲಿ ಸರಿಯಾದಂತಹ ಉತ್ತರ ಯಾವ್ದಾಗುತ್ತೆ? 7 ರಿಂದ 7 to 11 ಇಯರ್ಸ್ ಅಂತಕ್ಕಂಥ ಸರಿಯಾದ ಅಮೂರ್ತ ಹಂತಗಳು ಅಂತ ಹೇಳಿ ಕರಿತೀವಿ. ಇಲ್ಲಿ ನೋಡಿ, ಪಿಯಾಜೆ ಅವರು ಒಂದು ಕಾಗ್ನೇಟಿವ್ ಡೆವಲಪ್ಮೆಂಟ್, ಪಿಯಾಜೆ ಅವರ ಒಂದು ಕಾಗ್ನೇಟಿವ್ ಡೆವಲಪ್ಮೆಂಟ್ ಅಂತಕ್ಕಂಥದ್ದು ಹಂತಗಳು ಬರುತ್ತೆ. ಅದು 7 ರಿಂದ 11 ವರ್ಷಗಳಂತಕ್ಕಂಥದ್ದು ಅಮೂರ್ತ ಅಂತ ಬರುತ್ತೆ. ನೋಡಿ, ಸ್ವಿಸ್ನ ಮನೋವಿಜ್ಞಾನಿಗಳು, ಸ್ವಿಟ್ಜರ್ಲ್ಯಾಂಡ್ ನ ಮನೋವಿಜ್ಞಾನಿ ಆಗಿರ್ತಾರೆ ಜೀನ್ ಪಿಯಾಜೆ ಅಂತಕ್ಕಂಥವ್ರು. ಇವರ ಪ್ರಕಾರ ಮಗುವಿನ ಜ್ಞಾನಾತ್ಮಕ ಬೆಳವಣಿಗೆಯು 4 ಹಂತಗಳಲ್ಲಿ ನಡೆಯುತ್ತೆ. ಎಷ್ಟು ಸ್ಟೇಜ್ ಅಲ್ಲಿ ನಡೆಯುತ್ತೆ? 4 ಹಂತಗಳು. ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ದೃಷ್ಟಿಯಿಂದ ನೋಟ್ ಮಾಡಿಟ್ಕೊಳ್ಳಿ. ಒಂದು ಸೆನ್ಸಾರಿ ಮೋಟಾರ್ ಅಂತ ಹೇಳಿ ಕರಿತೀವಿ. ಇದು ಕನ್ನಡದಲ್ಲಿ ಸಂವೇದನಾ ಚಲನಶೀಲ ಅಂತ. ಇದು ಹುಟ್ಟಿನಿಂದ 2 ವರ್ಷದಲ್ಲಿ ಕಂಡು ಬರುತ್ತೆ. ಇದರ ಒಂದು ಪ್ರಮುಖ ಗುಣಲಕ್ಷಣ ಏನಪ್ಪಾ ಅನ್ನೋದಾದ್ರೆ ವಸ್ತುವಿನ ಶಾಶ್ವತ, ಅಬ್ಜೆಕ್ಟ್ ಆಫ್ ಪ್ಯಾರಾಮೆನ್ಸ್ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಈ ಹಂತದಲ್ಲಿ ಗೊತ್ತಾಗುತ್ತೆ. ಒಂದು ಸೆನ್ಸಾಮೀಟರ್ ಅಂತ ಹೇಳಿ ಕರಿತೀವಿ. ಸಂವೇದನಾ ಚಲನಶೀಲ ಅಂತ 0 to 2 ಇಯರ್ಸ್. ಇನ್ನು 2ನೇ ಹಂತ ಪ್ರೀ ಆಪರೇಷನಲ್ ಸ್ಟೇಜ್, ಪೂರ್ವ ಕಾರ್ಯಗಳಂತ. ಇದು 2 ರಿಂದ 7 ವರ್ಷ, 2 ರಿಂದ 7 ವರ್ಷಗಳಲ್ಲಿ ಕಂಡು ಬರುತ್ತೆ. ಇದು ಅಹಂ ಕೇಂದ್ರಿತ ಚಿಂತನೆ ಕಂಡು ಬರುತ್ತೆ. ಸಾಂಕೇತಿಕ ಆಲೋಚನೆಗಳು, ಸಿಂಬಾಲಿಕ್ ಥಾಟ್ ಇದರಲ್ಲಿ ಕಂಡು ಬರ್ತಾ ಹೋಗುತ್ತೆ. ಇನ್ನು 3ನೇದು ಕಾಂಕ್ರೀಟ್ ಆಪರೇಷನ್, ಮೂರ್ತ ಕಾರ್ಯಗಳಂತ. ಈಗಾಗಲೇ ಪ್ರಶ್ನೆ ಕೇಳಿದಾರಲ್ಲ, 7 ರಿಂದ 11 ವರ್ಷ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂತ ಉತ್ತರ ಆಗುತ್ತೆ. ಇಲ್ಲಿ ಏನಾಗುತ್ತೆ? ಕನ್ಸರ್ವೇಷನ್ ಇರುತ್ತೆ, ತಾರ್ಕಿಕ ಚಿಂತನೆ ಇರುತ್ತೆ, ಲಾಜಿಕಲ್ ಥಾಟು. ಇಲ್ಲಿ ಕ್ಲಾಸಿಫಿಕೇಶನ್ ಮಾಡುವಂತಹ ಒಂದು ಗುಣ ಅಥವಾ ಕೆಪಾಸಿಟಿ ಈ ಮಕ್ಕಳಲ್ಲಿ ಬೆಳೀತಾ ಹೋಗುತ್ತೆ. ಹಾಗಾಗಿ ಈ ಕಾಂಕ್ರೀಟ್ ಆಪರೇಷನಲ್ ಅಥವಾ ಮೂರ್ತ ಕಾರ್ಯಗಳ ಅಂತ ಯಾವ ಏಜ್ ಅಲ್ಲಿ ಕಂಡು ಬರುತ್ತೆ ಅನ್ನೋದಾದ್ರೆ ಸ್ನೇಹಿತರೆ 7 ರಿಂದ 11 ವರ್ಷಗಳಲ್ಲಿ ಈ ಒಂದು ಮೂರ್ತ ಕಾರ್ಯಗಳ ಒಂದು ಹಂತ ಕಂಡು ಬರುತ್ತೆ. ಇನ್ನು ಫಾರ್ಮಲ್ ಆಪರೇಷನ್ ಅಂತಕ್ಕಂಥ ಹಂತ, 4ನೇ ಹಂತ, ಔಪಚಾರಿಕ ಕಾರ್ಯಗಳ ಅಂತ ಕರಿತೀವಿ. ಇದು 11 ವರ್ಷಕ್ಕಿಂತ ಮೇಲ್ಪಟ್ಟ ವರ್ಷದಲ್ಲಿ ಈ ಒಂದು ಹಂತ ಕಂಡು ಹೋಗುತ್ತೆ. ಇಲ್ಲಿ ಅಬ್ಸ್ಟ್ರಾಕ್ಟ್ ರೀಸನಿಂಗ್ ಕಂಡು ಬರುತ್ತೆ, ಅಮೂರ್ತ ತಾರ್ಕಿಕತೆ ಕಂಡು ಬರುತ್ತೆ. ಜೊತೆಗೆ ಹೈಪೋಥೆಟಿಕಲ್ ಥಿಂಕಿಂಗ್ ಕಂಡು ಬರುತ್ತೆ, ಊಹನಾತ್ಮಕ ಚಿಂತನೆಗಳು ಕಂಡು ಬರ್ತವೆ. ಊಹನಾತ್ಮಕ ಚಿಂತನೆ, ಹೈಪೋಥಿಸಿಸ್ ಅಂತ ಕರಿತೀವಿ. ಏನಾಗಬಹುದು ಎನ್ನುವಂತಹ ಒಂದು ಊಹೆಯನ್ನು ಮಾಡುವಂತಹ ಕೆಪಾಸಿಟಿ, ಆ ಒಂದು ಸಾಮರ್ಥ್ಯ ಈ ಮಕ್ಕಳಲ್ಲಿ ಬೆಳೆದಿರುತ್ತೆ. ಹಾಗಾಗಿ ನಿಮಗೆ ಈ 4 ಸ್ಟೇಜ್ ಕೂಡ ಸಂಪೂರ್ಣ ಮಾಹಿತಿ ಇರಲಿ. ಮೊದಲೇ ಸ್ಟೇಜ್ ಯಾವುದೇಳಿ? ಸಂವೇದನಾ ಚಲನಶೀಲ ಅಂತ 2 ವರ್ಷದಿಂದ 0 to 2 ಇಯರ್ ಅಂಡ್ ಪೂರ್ವ ಕಾರ್ಯಗಳಂತ 2 ರಿಂದ 7 ವರ್ಷ. ಇನ್ನು ಮೂರ್ತ ಕಾರ್ಯಗಳಂತೆ 7 ರಿಂದ 11 ವರ್ಷ, ಹಾಗೇನೆ ಔಪಚಾರಿಕ ಕಾರ್ಯಗಳಂತ 11 ವರ್ಷ ಮೇಲ್ಪಟ್ಟು. ಹಾಗಾಗಿ ಈ 4 ಹಂತಗಳನ್ನ ನೀವು ಶಾರ್ಟ್ ಆಗಿ ನೋಟ್ ಮಾಡಿ ಇಟ್ಕೊಳ್ಳಿ. ಮೂರ್ತ ಕಾರ್ಯ ಹಂತದಲ್ಲಿ ಮಕ್ಕಳು ಕಣ್ಣಿಗೆ ಕಾಣುವಂತಹ ಮೂರ್ತ ವಸ್ತುಗಳ ಕಾಂಕ್ರೀಟ್ ಅಬ್ಜೆಕ್ಟಿವ್ ಮತ್ತು ಘಟನೆಗಳ ಬಗ್ಗೆ ತಾರ್ಕಿಕವಾಗಿ ಆಲೋಚಿಸೋಕೆ ಆರಂಭವನ್ನು ಮಾಡ್ತಾರೆ 7 ರಿಂದ 12 ವರ್ಷದವರೆಗೆ. ಇನ್ನು 9ನೇ ಪ್ರಶ್ನೆ, ನೈತಿಕ ವಿಕಾಸದಲ್ಲಿ ಮಕ್ಕಳು ತಾರ್ಕಿಕವಾಗಿ ಆಲೋಚಿಸಿ ಮಾನವ ಹಕ್ಕುಗಳನ್ನ ಮತ್ತು ಹಂತದಲ್ಲಿ ಒಪ್ಪಿಕೊಳ್ಳುತ್ತಾರೆ, ಮಾನ್ಯ ಮಾಡುತ್ತಾರೆ. ಮಾನವನ ಒಂದು ಹಕ್ಕು ಮತ್ತು ಸಮಾಜದ ಕಲ್ಯಾಣವನ್ನ ಈ ಒಂದು ಯಾವ ಹಂತದಲ್ಲಿ ಕಂಡು ಬರುತ್ತೆ ಅಂತೇಳಿ ಹೇಳಲಾಗಿದೆ. ಸ್ವಯಂ ಸ್ವೀಕೃತಿ ನೈತಿಕ ಅಂತ 13 ವರ್ಷಕ್ಕಿಂತ ಮೇಲ್ಪಟ್ಟು, ಸಾಂಪ್ರದಾಯಿಕ ನೈತಿಕ ಅಂತ 10 ರಿಂದ 13 ವರ್ಷ, ಸಾಂಪ್ರದಾಯಿಕ ಪೂರ್ವ ನೈತಿಕ ಅಂತ 4 ರಿಂದ 14 ವರ್ಷ, ಮೇಲಿನ ಯಾವುದೂ ಅಲ್ಲ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಯಾವುದಾಗುತ್ತೆ? ಎ ಅಂತಕ್ಕಂಥದ್ದು. ಸ್ವಯಂ ಸ್ವೀಕೃತಿ ನೈತಿಕ ಅಂತ 13 ವರ್ಷಕ್ಕಿಂತ ಮೇಲ್ಪಟ್ಟಂತಹ ವರ್ಷದಲ್ಲಿ ಇದು ಕಂಡು ಬರುತ್ತೆ.
ಇದು ಕೊಹೆಲ್ಬರ್ಗ್ ಇದರಲ್ಲ, ಆರೆಂಜ್ ಕೊಹೆಲ್ಬರ್ಗ್ ಇದರಲ್ಲ, ಅವರ ಒಂದು ನೈತಿಕ ಬೆಳವಣಿಗೆ ಸಿದ್ಧಾಂತದಲ್ಲಿ ಕೊಹೆಲ್ಬರ್ಗ್ಸ್ ರವರ ಸ್ಟೇಜ್ ಆಫ್ ಮೋರಲ್ ಒಂದು ಡೆವಲಪ್ಮೆಂಟ್ ಅಲ್ಲಿ ಕಂಡುಬರುತ್ತೆ. ಈಗ ಮಕ್ಕಳು ಅಥವಾ ವಯಸ್ಕರು ಮಾನವ ಹಕ್ಕುಗಳು ಮತ್ತು ಸಾರ್ವತ್ರಿಕ ನ್ಯಾಯ ಮತ್ತು ಸಮಾಜದ ಕಲ್ಯಾಣದಂತಹ ಮೂರ್ತ ತತ್ವಗಳ ಆಧಾರದ ಮೇಲೆ ಏನಾಗುತ್ತೆ, ಒಂದು ನೈತಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಹಂತವನ್ನ ಸ್ವಯಂ ಸ್ವೀಕೃತ ನೈತಿಕ ಅಂತ, ಪೋಸ್ಟ್ ಕನ್ವೆನ್ಷನಲ್ ಮೊರಾಲಿಟಿ ಸ್ಟೇಜ್ ಅಂತ ಹೇಳಿ ಕರೆಯಲಾಗುತ್ತೆ. ನೋಡಿ ಸ್ನೇಹಿತರೆ, ಅಂದ್ರೆ ಈ ಹಂತವು ಸಾಮಾನ್ಯವಾಗಿ 13 ವರ್ಷಕ್ಕಿಂತ ಮೇಲ್ಪಟ್ಟ ವಯಸ್ಕರಲ್ಲಿ ಅಥವಾ ಪ್ರೌಢಾವಸ್ಥೆಯ ನಂತರ ಮಾತ್ರ ಕಂಡು ಬರುತ್ತೆ. ಇನ್ನು ಉಳಿದಂತ ಹಂತಗಳನ್ನ ಕೂಡ ನೋಡೋಣ. ಕೊಹ್ಲಿಬರ್ಗ್ ಅವರ ಪ್ರಕಾರ ಸಾಂಪ್ರದಾಯಿಕ ಪೂರ್ವ ಅಂತ ಇದೆ, ಅಲ್ಲಿ ಶಿಕ್ಷೆ ಮತ್ತು ಬಹುಮಾನದಿಂದ ನೈತಿಕತೆ ನಿಯಂತ್ರಿಸಲ್ಪಡುತ್ತೆ. ನೋಡಿ, ಶಿಕ್ಷೆ ಕೊಟ್ರೆ ತಪ್ಪನ್ನ ನಿಯಂತ್ರಣ ಮಾಡಬಹುದು, ಬಹುಮಾನ ಕೊಟ್ರೆ ಒಳ್ಳೆ ಕೆಲಸಗಳನ್ನು ಮಾಡ್ತಕ್ಕಂಥದ್ದು, ಇದು ನೈತಿಕತೆಯನ್ನು ನಿಯಂತ್ರಪಡುತ್ತೆ. ಇದಕ್ಕೆ ಪ್ರೀ ಕನ್ವೆನ್ಷನಲ್ ಸ್ಟೇಜ್ ಅಂತ ಹೇಳಿ ಕರಿತೀವಿ, ಕನ್ನಡದ ಸಾಂಪ್ರದಾಯಿಕ ಪೂರ್ವ ಅಂತ. ಇನ್ನು ಸಾಂಪ್ರದಾಯಿಕ ಅಂತ ಕನ್ವೆನ್ಷನಲ್ ಸ್ಟೇಜ್ ಅಂತ ಹೇಳಿ ಕರಿತೀವಿ. ಸಮಾಜದ ನಿಯಮಗಳು ಮತ್ತು ಕಾನೂನುಗಳನ್ನು ಪಾಲಿಸುವುದರಿಂದ ಒಂದು ನೈತಿಕತೆ ನಿರ್ಧರಿಸಲ್ಪಡುವಂತಹ ಒಂದು ಸ್ಟೇಜ್ಗೆ ಕನ್ವೆನ್ಷನಲ್ ಅಥವಾ ಸಾಂಪ್ರದಾಯಿಕ ಅಂತ ಹೇಳಿ ಕರಿತೀವಿ. ಇನ್ನು ಸ್ವಯಂ ಸ್ವೀಕೃತ ಅಂತ ಪೋಸ್ಟ್ ಕನ್ವೆನ್ಷನಲ್, ಕಾನೂನು ಅಥವಾ ನಿಯಮಗಳಿಗಿಂತ ಬಿಗಿಲಾದಂತಹ ಒಂದು ತಾರ್ಕಿಕ ಮತ್ತು ಸಾರ್ವತ್ರಿಕ ನೈತಿಕ ತತ್ವಗಳ ಆಧಾರದ ಮೇಲೆ ನಿರ್ಧಾರವನ್ನು ತೆಗೆದುಕೊಳ್ತಾರಲ್ಲ, ಅಲ್ಲಿ ಸ್ವಯಂ ಸ್ವೀಕೃತ ಅಂತ ಕಂಡು ಬರುತ್ತೆ ಸ್ನೇಹಿತರೆ. ನೆಕ್ಸ್ಟ್, ಇನ್ನು 10ನೇ ಪ್ರಶ್ನೆ, ಈ ಹಂತದ ಮಕ್ಕಳಲ್ಲಿ ನೈತಿಕತೆಯ ಶಿಕ್ಷೆಯು ಭಯದಿಂದ ನಿಯಂತ್ರಿಸಲ್ಪಡುತ್ತದೆ ಯಾವ ಹಂತದಲ್ಲಿ ಅಂತ ಹೇಳಿದೆ. ಈಗಾಗಲೇ ಮೇಲೆ ಪ್ರೀವಿಯಸ್ ಕ್ವಶನ್ ಅಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಸಾಂಪ್ರದಾಯಿಕ ನೈತಿಕ ಅಂತ, ಸಾಂಪ್ರದಾಯಿಕ ಪೂರ್ವ ನೈತಿಕ ಅಂತ, ಸ್ವಯಂ ಸ್ವೀಕೃತ ನೈತಿಕ ಅಂತ, ಮೇಲಿನ ಎಲ್ಲವೂ. ಇಲ್ಲಿ ಸರಿಯಾದಂತಹ ಉತ್ತರ ಯಾವ್ದಾಗುತ್ತೆ? ಬಿ, ಸಾಂಪ್ರದಾಯಿಕ ಪೂರ್ವ ನೈತಿಕ ಅಂತ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗುತ್ತೆ ಸ್ನೇಹಿತರೆ. ಈಗಾಗಲೇ ನಾವು ನೋಡಿದ್ವಿ, ಕೊಹಿಲ್ಬರ್ಗ್ ಅವರು ನೀಡಿರತಕ್ಕಂಥ ಒಂದು ಸಿದ್ಧಾಂತ ಆಗಿದೆ. ಮಕ್ಕಳ ಮತ್ತು ನೈತಿಕ ಬೆಳವಣಿಗೆ 3 ಹಂತಗಳಲ್ಲಿ ನೀಡಲಾಗಿದೆ. ಮೇಲೆ ಈಗಾಗಲೇ ಡಿಸ್ಕಷನ್ ಮಾಡಿದ್ದೀನಿ. ಇದು ನೋಡಿ, ಸಾಂಪ್ರದಾಯಿಕ ಪೂರ್ವ ನೈತಿಕ ಅಂತ ಅಂತಕ್ಕಂಥದ್ದು ಇದು ನೈತಿಕ ಬೆಳವಣಿಗೆಯ ಮೊದಲ ಹಂತ ಆಗಿದೆ. ಈ ಒಂದು ಹಂತದಲ್ಲಿ ನೈತಿಕ ನಿರ್ಧಾರಗಳು ತೆಗೆದುಕೊಳ್ಳುವ ಮುಖ್ಯ ಕಾರಣ ಏನಂದ್ರೆ ಶಿಕ್ಷೆಯನ್ನು ತಪ್ಪಿಸೋದು, ಬಹುಮಾನವನ್ನು ಪಡಿತಕ್ಕಂಥದ್ದು. ಮಕ್ಕಳು ತಪ್ಪು ಕೆಲಸವನ್ನು ಮಾಡದಿರಲು ಕಾರಣ ಅವರಿಗೆ ಶಿಕ್ಷೆ ಅಥವಾ ಶಿಕ್ಷೆಯ ಭಯ ಇರ್ತದೆ. ಇನ್ನು ಸಾಂಪ್ರದಾಯಿಕ ನೈತಿಕತೆ ಹಂತವು ನೈತಿಕತೆಯ ಸಮಾಜವನ್ನು ನಿಯಮಗಳು, ಕಾನೂನುಗಳು ಮತ್ತು ನಿರೀಕ್ಷೆಗಳನ್ನು ಪಾಲಿಸುವುದರಿಂದ ನಿಯಂತ್ರಿಸಲ್ಪಡ್ತಾ ಹೋಗುತ್ತೆ. ಇನ್ನು 3ನೇದು ಸ್ವಯಂ ಸ್ವೀಕೃತ ಅಂತ ಈಗಾಗಲೇ ಹೇಳಿದೆ, ಸಾರ್ವತ್ರಿಕ ಮಾನವ ಹಕ್ಕುಗಳು ಮತ್ತು ತತ್ವಗಳ ಆಧಾರದ ಮೇಲೆ ನಿಯಂತ್ರಿಸಲ್ಪಡುತ್ತದೆ. ಸ್ನೇಹಿತರೆ, ಮುಂದಿನ ಪ್ರಶ್ನೆಗಳನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು ಸೋ ಮಚ್. ಹಾಗೇನೆ ಈ ಒಂದು ವಿಡಿಯೋವನ್ನ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನೀವೇನಾದರೂ ನೆಕ್ಸ್ಟ್ ಪಾರ್ಟ್ ಬೇಕಾಯಿತು ಅಂತಂದ್ರೆ ಮೆಸೇಜ್ ಮಾಡಿ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು ಸೋ ಮಚ್. ಲೈಕ್ ಮಾಡಿ, ಶೇರ್ ಮಾಡಿ, ಕ್ಲಾಸ್ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ, ಎಲ್ಲ ಸ್ನೇಹಿತರೊಂದಿಗೆ ವಿಡಿಯೋನ ಶೇರ್ ಮಾಡಿ. ನಮಸ್ಕಾರ.